ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನಿವತ್ತು ಸಂಡೇ ನವೆಂಬರ್ 24 ಸಂಜೆ 3 o'clock ವ್ಲಾಗ್ನ ಶುರು ಮಾಡ್ತಿದ್ದೀನಿ. 2:30. ಸೊ ಇವತ್ತು ರೆಡಿ ಆಗಿದ್ದೀನಿ. ಆಲ್ರೆಡಿ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಮಾರ್ನಿಂಗಿಂದ ಏನೂ ವ್ಲಾಗ್ ಮಾಡಿಲ್ಲ. ಇವಾಗ ಇಲ್ಲಿ ಚೇತನ್ ಅವ್ರ ಅಣ್ಣ ನಮ್ಮ ರಿಲೇಷನ್ ಇದ್ದಾರಲ್ಲ, ಸೊ ಅವರು ಏನು ಅಯ್ಯಪ್ಪ ಸ್ವಾಮಿ ಮಾಲೆನ ಹಾಕ್ಸ್ಕೊಂಡಿದ್ದಾರೆ. ಇಲ್ಲೆಲ್ಲ ಹೇಗೆ ಅಂತಂದರೆ 48 days ಕಂಪಲ್ಸರಿ ಹಾಕ್ಸ್ಕೋಬೇಕು. 5 days 9 days ಆ ಥರ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಅವರು ಪೂಜೆನ ಇಟ್ಸ್ಕೊಂಡಿದ್ರು. ಪೂಜೆಗೆ ಇನ್ವೈಟ್ ಮಾಡಿದ್ರು. ನನ್ನನ್ನು ಸ್ವಲ್ಪ ಬೇಗನೆ ಕಳಿಸ್ಕೊಡಕ್ಕೆ ಹೇಳಿದ್ರು. ಇಲ್ಲ ಆಗಲಿಲ್ಲ, ಕೆಲಸ ಅದು ಇದು ಮನೇಲಿ ಪೂಜೆ, ಹುಡುಗರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿ 2:30 ಆಗೋಯ್ತು. ಸೊ ಪೂಜೆ ಇರೋದು ಬಂದು ಸಂಜೆ. ನಾನಿವಾಗ ಹೋಗ್ತೀನಿ, ಚೇತನ್ ನನ್ನನ್ನು ಬಿಟ್ಟು ಬರ್ತಾರೆ. ಅದಾದಮೇಲೆ ಚೇತನ್ ಸಂಜೆ ಬರ್ತಾರಂತೆ. ಸೊ ಎಷ್ಟು ಗಂಟೆಗೆ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಗೆ ರೆಡಿಯಾಗಿದೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆಯಿಂದ ಏನು ವ್ಲಾಗ್ನ ಮಾಡಿದ್ರು. ಸೊ ಇವಾಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಶಾಪ್ ಹತ್ರ ಬಂದ್ವಿ. ಅವ್ರದ್ದು ಬೇಕ್ರಿ ಇದೆ ನಮ್ಮ ಥರನೇ. ಸೊ ಹಾಗಾಗಿ ಶಾಪ್ ಹತ್ರ ಬಂದು ಎಲ್ಲರೂ ಅಲ್ಲೇ ಇದ್ದರು. ಅಲ್ಲಿಂದ ಮನೆಗೆ ಹೋದ್ರಾಯಿತು. ಚೇತನ್ ಇಲ್ಲೇ ಡ್ರಾಪ್ ಮಾಡಿ ಮನೆಗೆ ಹೋಗ್ತೀನಿ ಅಂದರು. ಹಾಗಾಗಿ ಇಲ್ಲೇ ಬಂದ್ವಿ. ಬಿಡಿ, ನಿಮ್ಮನ್ನು ಸೇರ್ಸ್ ಮಾಡಿದ್ವಿ ನೀವೇ ಅಂತ ಗೊತ್ತಾಗಲಿ ಅಂತ. ಸ್ವಾಮಿಯರು ಏನಾಗಬೇಕು ನನಗೆ ಈಗ? ಬಾವ ನಮ್ಮ ಬಾವ ಸ್ವಾಮಿಯವರು ಮಾಡಿರೋದು ಇದು ಕೇಕು. ಅವ್ರ ಮಗನ ಬರ್ತಡೇಗೋಸ್ಕರ ಮಾಡಿದಂತೆ ಕೇಕು. ಫೋಟೋ ಅಂದಿದಂಗೆ ಅಟೆನ್ಷನ್ ಅಲ್ಲಿ ನಿಂತ್ಕೊಂಡಾದಾಗೆ ಹ್ಯಾಪಿ ಬರ್ತ್ಡೇ ಚಿಂಟು. ಎಲ್ಲಿ ಚಾಕ್ಲೇಟ್ ಅಲ್ಲಿ ಕೇಕ್ ಎಲ್ಲಿ? ಚಾಕ್ಲೇಟ್ ಕೇಕ್ ಇನ್ನು ರೆಡಿ ಮಾಡಿಲ್ಲ, ಇವಾಗ ರೆಡಿ ಮಾಡ್ತೀನಿ. ಕೇಕ್ ರೆಡಿ ಆಯ್ತೆ ಕಣ. ಇಲ್ಲಿ ಇಲ್ಲಿ ನೋಡಿ ಅವನು ಚಿಂಟುನ್ ಬರ್ತಡೇ ಇವತ್ತು ಸಂಜೆ. ಪೂಜೆ ಬರ್ತಡೇ ಎಲ್ಲ ಗ್ರ್ಯಾಂಡ್ ಆಗಿ ಮಾಡದೆ. ಸೊ ಚೇತನ್ನು ನನ್ನನ್ನು 3 ಗಂಟೆಗೇ ಡ್ರಾಪ್ ಮಾಡಿ ಮನೆಗೆ ಹೋಗಿ ಆಮೇಲೆ ಒಂದು 9 ಗಂಟೆ ಆ ಥರ ಬಂದರು. ಇಲ್ಲಿ ಪೂಜೆ ಶುರುವಾಗೋದು ತುಂಬಾ ಲೇಟ್ ಆಗೋಯಿತು. ಸಂಜೆ 5:30 6 ಗಂಟೆಗೆ ಅಂತ ಇದ್ದಿದ್ದಂತೆ. ಅವರು ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಶುರು ಮಾಡೋದು ತುಂಬಾ ಲೇಟ್ ಆಗೋಯಿತು. ಸೊ ಹಾಗಾಗಿ ನಾನು ಕೂಡ ಕಾಲ್ ಮಾಡಿ ಹೇಳಿದೆ, ಇನ್ನೂ ಶುರುವಾಗಿಲ್ಲ, ಸ್ವಲ್ಪ ಲೇಟಾಗೆ ಬನ್ನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಕೂಡ ಲೇಟಾಗೆ ಬಂದರು. ಸೊ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲೇ 11:30 ಆಗೋಗ್ಬಿಟ್ಟಿತ್ತು. ಎಲ್ಲರೂ ಪೂಜೆ ಆದಮೇಲೆ ಅಲ್ಲಿ ತನಕ ತುಂಬ ಅವರೇ ಸ್ವಾಮಿಗಳೇ ತುಂಬ ಜನ ಬಂದಿದ್ದರು. ಅಲ್ಲಿ ಒಳಗಡೆ ಹೋಗೋದಕ್ಕೆಲ್ಲ ಜಾಗನೇ ಇರಲಿಲ್ಲ, ಅಷ್ಟೊಂದು ಜನ ಬಂದಿದ್ದರು. ಅವರೆಲ್ಲ ಒಳಗಡೆ ಇದ್ದರು, ನಾವು ಹೊರಗಡೆನೇ ಇದ್ವಿ. ಪೂಜೆ ಎಲ್ಲ ಆದಮೇಲೆ ಮುಗಿದ್ಮೇಲೆ ನಾವು ಕೂಡ ಹೋಗಿ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಅಲ್ಲಿಂದ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಪೂಜೆನ. ಅಲ್ಲಿ ಅಕ್ಕಪಕ್ಕದವರು ಎಲ್ಲರಿಗೂ ಹೇಳಿದರು, ಎಲ್ಲರೂ ಕೂಡ ಬಂದಿದ್ದರು. ಸ್ವಲ್ಪ ಜನ ಪರಿಚಯ ಇದ್ದವರು ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ನಾನು ಕೂಡ ಹೋಗಿ ಪೂಜೆನ ಮುಗಿಸ್ಕೊಂಡೆ. ಚೇತನ್ನು ಕೊನೆಗೆ ಬಂದು ಪೂಜೆನ ಮಾಡಿದ್ರು. ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ, ಅವಾಗ ಅಲ್ಲಿ ತುಂಬ ಲೇಡೀಸ್ ಇದ್ದರು ಅಂತ. ಇದು ಮನೆ ಕೆಳಗಡೆ ಆಲ್ರೆಡಿ ಅವ್ರ ಓನರು ಬೆಳಗ್ಗೆನೇ ಪೂಜೆ ಮಾಡಿಸಿದ್ರು. ಇವ್ರು ಸಂಜೆನ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅಲ್ಲಿ ಚಿಂಟುಗೆ ಕೇಕ್ ಕಟ್ ಮಾಡಿಸೋಣ, ಅವ್ನ ಬರ್ತಡೇ ಅವತ್ತೇ ಇರೋದ್ರಿಂದ ಕೇಕ್ ಕಟ್ ಮಾಡಿಸಿದ್ದು. ಇಲ್ಲಿ ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಡೈರೆಕ್ಟಾಗಿ ನಾನು ಯಾವುದನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಫೈನಲಿ ಚಿಂಟುನ ಬರ್ತ್ಡೇ ಕೂಡ ಅಲ್ಲೇ ಆಗೋಯಿತು. ಅಲ್ಲೇ ಕೇಕ್ನ ಕಟ್ ಮಾಡಿಸಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾಯಿತು. ಅವರೆಲ್ಲರದ್ದು ಊಟ ಆದಮೇಲೆ ಕೇಕ್ ಕಟ್ ಮಾಡಿಸಿ ನಾವು ಕೂಡ ಊಟನ ಮಾಡಿದ್ವಿ.
ಗಂಟೆಗೆ ಹೋಗಿ 1 ಗಂಟೆಗೆ ವಾಪಸ್ ಬರ್ತಿದ್ದೀವಿ ನೈಟು. ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನೈಟ್ ಬರೋ ಅಷ್ಟರಲ್ಲೇ 1 o'clock ಆಗೋಗಿತ್ತು. ಬಂದ ತಕ್ಷಣ ಅಲ್ಲೇ ಊಟ ಆಗಿತ್ತು, ಮಲ್ಕೊಂಡ್ವಿ ಅಷ್ಟೇ. ನೈಟಲ್ಲಿ ಊಟಕ್ಕೆ ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತು ಮಾಡಿಸಿದ್ರು. ಸೊ ಅದೊಂಥರ ನೈಟ್ ಊಟ ಮಾಡೋದಕ್ಕೆ ನಮಗೆ ಒಂಥರ ಅಂತ ಅನ್ನಿಸ್ತಿತ್ತು. ಇವಾಗ ಅದೆಲ್ಲ ಟಿಫನ್ ಐಟಮ್ಸ್ ಅಲ್ವಾ, ಇಲ್ಲೆಲ್ಲ ಹಿಂಗಂದ್ರೆ ಮಾಲೆ ಹಾಕ್ಸ್ಕೊಂಡಿರೋರು ನೈಟ್ ಟೈಮು ರೈಸ್ ತಿನ್ನಬಾರ್ದು ಅಂತ ಇದೆಯಂತೆ. ಸೊ ಹಾಗಾಗಿ ಆ ಥರ ಮಾಡಿಸಿದ್ರು. ಇಲ್ಲಿ ಫುಡ್ಡಿಗೂ ನಮ್ಮ ಫುಡ್ಡಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆನೆ ಒಂಥರ ಟಿಫನ್ ಮಾಡ್ಬೇಕನ್ನೋದೇ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ರಾಗಿ ಗಂಜಿನ ಮಾಡಿದ್ದೆ. ರಾಗಿ ಗಂಜಿ ಮಜ್ಜಿಗೆನ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಡಿದ್ವಿ ಅಷ್ಟೇ. ಟಿಫನ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ 11:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಶಾಪ್ಗೆ ಹೋದ್ರು. ಸೊ ನಾನಿವಾಗ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ಶಾಪ್ ಹತ್ರ ಕೂಡ ಹೋಗಿ ಬರಬೇಕು. ಶಾಪ್ ಮೇಲ್ಗಡೆ ಆಂಟಿ ಅಕ್ಕ ಎಲ್ಲರೂ ಶ್ರೀಶೈಲಂಗೆ ಹೋಗಿದ್ದಾರೆ. ಸೊ ಗಿಡಗಳಿಗೆ ನೀರು ಹಾಕಿ ಬರಬೇಕು. ಗಿಡಗಳಿಗೆ ನೀರು ಹಾಕು ಅಂತ ಹೇಳಿದ್ರು. ಅವ್ರಿಗೆ ಗಿಡಗಳಂದ್ರೆ ತುಂಬಾನೇ ಇಷ್ಟ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ನಮ್ಮ ಮನೇಲಿರೋ ಯಾವ ವಸ್ತುನೂ ವೇಸ್ಟ್ ಆಗಕ್ಕೆ ಬಿಟ್ಟಿಲ್ಲ, ಎಲ್ಲದನ್ನು ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ನೀರು ಹಾಕೋದಕ್ಕೆ ಹೇಳಿದ್ರು. ಹೋಗ್ಬಿಟ್ಟು ಇವಾಗ ಹಾಕಿ ಬರಬೇಕು. ಚಪಾತಿ ಹಿಟ್ಟನ್ನ ಕಲಸಿಟ್ಟು ಗೋರಿಕಾಯಿ ಎಲ್ಲ ಕಟ್ ಮಾಡಿ ಆಮೇಲೆ ಹೋಗೋಣ ಅಂತ 1 o'clock ಬಂದು ಸ್ಟಾರ್ಟ್ ಮಾಡ್ಕೊಂಡ್ರಾಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ. ಈ ಚಳಿಗಂತೂ ಈ ಸೈಡ್ ಬಂದು ಹಾಲು ಅಂತ ನೋಡಂಗಿಲ್ಲ, ಟೀ ಕಾಫಿ ಏನಾದ್ರೂ ಕುಡಿಬೇಕು ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಫೀಲಿಂಗು. ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ವಾ. ಇವಾಗ ಕುಡಿಬಾರ್ದು ಅಂತ ಅನ್ಕೊಳ್ತಿರ್ತೀನಿ ಯಾವಾಗ್ಲೂ ಕೂಡ, ಬಟ್ ಜಾಸ್ತಿ ನಾನು ಕುಡಿಯಲ್ಲ. ಆಲ್ಮೋಸ್ಟ್ 3 daysಗೊಂದ್ಸಲಿ ಅಷ್ಟು ಯಾವಾಗಾದ್ರೂ ಚಳಿ ಇದ್ರೆ ಮಾತ್ರ, ಇಲ್ಲಾಂದ್ರೆ ಕುಡಿಯೋದೇ ಇಲ್ಲ. ಬಟ್ ಇವಾಗಂತೂ ಈ ಚಳಿಗೆ ಡೈಲಿ ಕುಡಿಬೇಕು ಅಂತ ಅನ್ಸುತ್ತೆ. ಅದನ್ನ ಕುಡಿಬಾರ್ದು ಅಂತಾನೆ ಕಂಟ್ರೋಲ್ ಮಾಡ್ತೀನಿ. ಹಾಲು ಇಟ್ಕೋಬಾರ್ದು ಅಂತ ಏನ್ ಮಾಡ್ಬಿಡ್ತೀನಿ, ಹಾಲು ಎಪ್ಪಾಕ್ಬಿಟ್ಟು ಮೊಸರು ಮಾಡ್ಬಿಡ್ತೀನಿ. ಮೊಸರು ಹಾಕ್ಬಿಟ್ರೆ ಬೆಟರ್, ಹಾಲು ಇದ್ರೆ ತಾನೇ ಕುಡಿಬೇಕು ಅನ್ಸೋದು ಅಂತ ಹೇಳ್ಬಿಟ್ಟು. ಸೊ ಎಪ್ಪಾಕಿರ್ತೀನಿ. ಇನ್ನ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಒಂದೊಂದು ಲೋಟ ಹಾಲು ಕುಡಿತಾರೆ ಒಂದೊಂದ್ಸಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಟ್ಕೊಂಡಿರ್ತೀನಿ. ಇಲ್ಲಿ ಹಾಲು ಕೊಡೋದು ಅವ್ರ ಮನೆಗೆ ಬಂದು ಕೊಡ್ತಾರೆ. ಒಂದು 10 o'clock ಆ ತರ ತಂದು ಕೊಡ್ತಾನೆ ಹುಡುಗ. ಅವನು ತಂದು ಕೊಟ್ಟಿದ ತಕ್ಷಣ ಅಷ್ಟ್ರಲ್ಲಿ ಟಿಫನ್ ಆಗಿರುತ್ತಲ್ಲ, ಟಿಫನ್ ಆಗಿದ ತಕ್ಷಣ ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ. ಇವ್ರು ಟಿಫನ್ ಆಗಿದ ತಕ್ಷಣ ಅಷ್ಟ್ರಲ್ಲಿ ಹೊರಟೋಗ್ತಿರ್ತಾರೆ. ಆದ್ರೂನು ನಾನು ಇರ್ಸ್ಕೊಳ್ಳೋದು, ಇವ್ರಿಗೆ ಹಾಲು ಕುಡಿಯಕಂತ ಇಟ್ಟಿರ್ತೀನಲ್ಲ ಅದ್ರಲ್ಲೇ ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಕಾಫಿ ಮಾಡ್ತೀನಿ ರೀ, ಕಾಫಿ ಮಾಡಿ ಬೇಡ ಕಣೆ, ಇವಾಗ ತಾನೇ ಇದು ಟಿಫನ್ ತಿಂದಿದ್ದೀನಲ್ಲ ಮತ್ತೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ ನನಗೆ ಅಂತಾರೆ. ನನಗೆ ಕುಡಿಬೇಕು ಅನ್ಸಿರುತ್ತಲ್ಲ, ನಿನಗೆ ಕುಡಿಬೇಕು ಅನ್ನಿಸ್ತಿದೆ ಅಲ್ವಾ, ಅದಕ್ಕೆ ಕೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಸರಿ ಮಾಡು ಇನ್ನೇನ್ ಮಾಡೋದು ಅಂತಾರೆ. ಇಲ್ಲಾಂದ್ರೆ ಅವಾಗ ಕುಡ್ದಿಲ್ವಾ, ಒಂದ್ ಲೇಟಾಗಿ ಹಾಲು ತಂದ್ಕೊಟ್ಟ ಅಂತಂದ್ರೆ ಸಂಜೆ ಶುರು ಮಾಡ್ತೀನಿ. ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಇವ್ರ ಮನೇಲೆ ಇರ್ತಾರಲ್ಲ, ಕಾಫಿ ಮಾಡ್ಲಾ ಟೀ ಮಾಡ್ಲಾ ಅಂತ. ನನ್ಗಂತೂ ಬೇಡಮ್ಮ, ಇವಾಗ ಊಟ ಮಾಡಿದೀನಿ, ಮಾಡಿಟ್ಟು ಹೋಗ್ಬೇಕಾದ್ರೆ ನಾನು ಆಮೇಲೆ ಕುಡಿತೀನಿ, ನೀನ್ ಕುಡ್ಕೊಂಡು ಹೋಗು ಅಂತಾರೆ. ಹಂಗಾಗ್ಬಿಟ್ಟಿದೆ ಇವಾಗ ಚಳಿ ವೆದರ್ಗೆ. ಈ ಚಪಾತಿ ಹಿಟ್ಟನ್ನ ಕಲ್ಸಿಟ್ಟು ಹೊರಟೋಗ್ಬಿಟ್ರೆ ನಾನು ಬರೋಷ್ಟ್ರಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಬಂದ ತಕ್ಷಣ ಚಪಾತಿನ ರೆಡಿ ಮಾಡಬಹುದು. ನಾನು ಅಲ್ಲಿ ಹೋದ್ರೆ ಒಂದು 1/2 hour ಅಷ್ಟೇ ಅಲ್ಲಿ ಕೆಲಸ. ನಾನು ಶಾಪ್ ಹತ್ರ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ್ತೀನಿ. ಅಲ್ಲ ನನ್ನ ಹಸ್ಬೆಂಡ್ ಇರ್ತಾರಲ್ಲ, ಈ ಕಡೆ ಬರ್ಬೇಕಂತಾನೆ ಮನ್ಸು ಬರಲ್ಲ, ಅಲ್ಲೇ ಟೈಮ್ ವೇಸ್ಟ್ ಮಾಡೋದು ನಾನು. ಅವ್ರು ಹೋಗು ಬೇಗ ಟೈಮ್ ಆಗಲ್ವಾ ಅಂತಿರ್ತಾರೆ. ನನಗೆ ಟೈಮ್ ವೇಸ್ಟ್ ಮಾಡೋದು ಇಷ್ಟ. ಇಲ್ಲಿ ಯಾರು ಇರಲ್ವಲ್ಲ ಮನೇಲಿ, ಅಲ್ಲಾದ್ರೆ ಅವ್ರು ಇರ್ತಾರಲ್ಲ ಅಂತ ಅಲ್ಲಿ ಹೋಗಿದ ತಕ್ಷಣ ಬರಕ್ಕೆ ಮನ್ಸಾಗಲ್ಲ ನನಗೆ. ಬಂದೆ ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತ ಮೋಟ್ರ್ ಆನ್ ಮಾಡಿದ್ದೀನಿ. ನೀರು ಬರ್ತಾ ಇದೆ, ಬಕೆಟ್ಗಳು ತುಂಬಿದ್ಮೇಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ.
ಎಷ್ಟು ಬಿಸಿಲಿದೆ ನೋಡಿ. ಒಳಗಿದ್ರೆ ಚಳಿ ಆಗ್ತಿದೆ, ಆಚೆಲಿದ್ರೆ ಬಿಸಿಲು. ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಮಕ್ಕಳು ಆಟ ಆಡೋಕ್ಕೆ ಕಾರ್ನೂ ಸದ್ಯ ಬಿಟ್ಟಿಲ್ಲ. ಅಂಗಡಿಲಿ ಬರೋ ಅಂಥ ಬಾಕ್ಸ್ಗಳು, ಚಾಕ್ಲೇಟ್ ಬಾಕ್ಸು, ಇಲ್ಲಿ ವಾಟ್ರ್ ಬಾಟ್ಲುಗಳು. ವಾಟ್ರ್ ಬಾಟ್ಲೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದಾರೆ ನೋಡಿ, ಪುದೀನನ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ತೊಂಡೆಕಾಯಿ ಗಿಡ. ಇದರಲ್ಲಿ ತೊಂಡೆಕಾಯಿ ಕೊಟ್ಟಿದ್ರು ಆಂಟಿ ಒಂದು ಸಲ ಕಿತ್ತು. ಇವಾಗ ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ಬಿಡ್ತಿತ್ತು ಇದು, ಇವಾಗ ಒಣಗೋಗಿದೆ ಆಲ್ರೆಡಿ. ಹೊಸ್ದಾಗಿ ಚಿಗುರುತ್ತೇನೋ. ದಾಳಿಂಬೆ ಗಿಡ ಇದು. ಇದು ಇಷ್ಟು ದಿನ ಏನು ಪಾಟ್ ಎಲ್ಲ ಇರಲಿಲ್ಲ, ಬೇರೆ ಯಾವುದ್ರಲ್ಲೋ ಟಬ್ಬಲ್ಲಿ ಇಟ್ಟಿದ್ರು. ಇವಾಗ ಪಾಟ್ ತಂದಿಟ್ಟಿದ್ದಾರೆ. ಇದು ನಿಂಬೆಹಣ್ಣಿನ ಗಿಡ. ಇದರಲ್ಲೇ ನಿಂಬೆಹಣ್ಣು ಕಿತ್ಕೊತಿದ್ದೆ ನಾನು. ಇವಾಗೇನೋ ಖಾಲಿಯಾಗಿದೆ, ಬಂದೇ ಇಲ್ಲ ಇವಾಗೆಲ್ಲೂ ನಾನಿಲ್ಲಿ. ತುಳಸಿ ಪೂಜೆ ಮಾಡಿ ಇಲ್ಲಿ ಮೇಲೊಂದು ದೀಪ ಹಚ್ತಾರೆ ಯಾವಾಗ್ಲೂ, ಅದಕ್ಕೆ ಇಲ್ಲೊಂದು ದೀಪ ಇಟ್ಟಿದ್ದಾರೆ ನೋಡಿ. ಈ ಥರ ವಾಟರ್ ಕ್ಯಾನ್ಗಳು ಮೇಲ್ಗಡೆ ಪಾರ್ಟ್ ಒಂದು ಗಿಡಕ್ಕೆ, ಚಿಕ್ಕ ಗಿಡಕ್ಕೆ, ಕೆಳಗಡೆ ಪಾರ್ಟ್ ದೊಡ್ಡ ಗಿಡಕ್ಕೆ. ಇಲ್ಲೊಂದು ಮಾವಿನ ಗಿಡ, ಮಾವಿನ ಮರ. ಇದು ನಾನು ಊರಿಂದ ತಂದು ಕೊಟ್ಟಿದ್ದು. ಇದು ಅಮ್ಮ ಕಿಡ್ನಿ ಸ್ಟೋನ್ಗೆ ಇದಾಗುತ್ತೆ, ಏನು ಒಳ್ಳೆಯದು ಈ ಎಲೆನ ತಿಂದರೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹಾಕೋ ಅಲ್ಲಿ ಅಂತ ಕೊಟ್ಟಿದ್ದರು. ಇದನ್ನು ಆ್ಯಕ್ಚುಲಿ ಗೌರಿಬಿದನೂರಿಂದ ಅಂಕಲ್ ಅವ್ರ ಮನೆಯಿಂದ ತಂದಿದ್ದು. ಅದನ್ನು ಅಲ್ಲಿ ಮನೇಲಿ ಹಾಕಿದ್ದೆ. ಅದಾದಮೇಲೆ ಅಮ್ಮ ಇಲ್ಲಿ ಕೊಟ್ಟು ಕಳಿಸಿದ್ರು, ಇಲ್ಲಿ ಹಾಕೋ ಅಂತ ಹೇಳ್ಬಿಟ್ಟು. ಅದನ್ನು ಆಂಟಿಗೊಂದು ಗಿಡ, ನಾನೊಂದು ಗಿಡ ಹಾಕ್ಕೊಂಡಿದ್ವಿ. ಚೆನ್ನಾಗಿ ಬಂದಿದೆ ಆಲ್ರೆಡಿ. ನಮ್ಮ ಮನೇಲಿ ಇನ್ನೂ ಚೆನ್ನಾಗಿ ಬಂದಿದೆ. ಇದು ತಿಂದರೆ ಅವಾಗವಾಗ ಕಿಡ್ನಿ ಸ್ಟೋನು ಅದಾಗೆ ಬಿದ್ದೋಗುತ್ತಂತೆ. ಇದು ಶಂಖಪುಷ್ಪ ಅಂತ ಹೇಳ್ತಾರಲ್ಲ ಅದು. ಇದು ನಾನು ಹಾಕಿದ್ದೀನಿ ಇವಾಗ. ಇದ್ರದ್ದು ಟೀ ಮಾಡ್ಕೊಂಡು ಕುಡಿತಾರೆ ನೋಡಿ, ತುಂಬ ಒಳ್ಳೆಯದು. ಇಲ್ಲಿ ಹೂವಿನ ಗಿಡಗಳು ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ. ಇದು ಬಂದು ಜೋಳ ಅನಿಸುತ್ತೆ. ಹೆಂಗೆ ಬಂದಿದೆ ನೋಡಿ. ಜೋಳ ಇರ್ಬೋದು ಮೇ ಬಿ. ನನಗೆ ಈ ಥರ ಜೋಳದ ಬಗ್ಗೆ ಗೊತ್ತಿಲ್ಲ. ಜೋಳನೇ ಅಂದ್ಕೊಳ್ತೀನಿ. ಅದೇ ರೊಟ್ಟಿ ಮಾಡ್ತಾರಲ್ಲ ಅದನ್ನು ಹಾಕಿರ್ಬೋದು ಮೇ ಬಿ. ನೀರು ಹಾಕ್ಬಿಡೋಣ ಇವಾಗ, ಬೇಗ ಬೇಗ. ಸಿಕ್ಕಾಬಿಟ್ಟೆ ಬಿಸಿಲು. ಬೇಗ ನೀರು ಹಾಕ್ಬಿಟ್ಟು ಹೋಗೋಣ ಕೆಳಗಡೆ. ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು ಇವಾಗ. ಸೊ ಬೇಗ ನೀರು ಹಾಕಿ ಹೋಗೋಣ. ಫೈನಲಿ ಗಿಡಗಳಿಗೆಲ್ಲ ಬೇಗ ಬೇಗ ನೀರು ಹಾಕಿ ಮುಗಿಸಿ ಸ್ವಲ್ಪ ಹೊರಗಡೆ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡ್ಬಂದು ಮನೆಗೆ ಅಡುಗೆನ ಶುರು ಮಾಡಿಕೊಂಡೆ. ಏನು ಗೋರಿಕಾಯಿ ಪಲ್ಯ ಮತ್ತು ಚಪಾತಿಗೆ ರೆಡಿ ಮಾಡಿದ್ದೆ. ಇಲ್ಲಿ ಗೋರಿಕಾಯಿನ ಚೆನ್ನಾಗಿ ಈ ಥರ ಹಂಚ ಮೇಲೆ ಹುರ್ಕೊಳ್ತಾ ಇದ್ದೀನಿ. ನೀವು ಆಯಿಲ್ ಹಾಕಾದರೂ ಹುರ್ಕೋಬೋದು, ನಾನು ಹಾಗೆ ಹುರ್ಕೊಂಡಿದ್ದೀನಿ. ಹಾಗೆ ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹುರಿದಿರೋ ಅಂಥ ಚೌಳಿಕಾಯಿ, ಅರಿಶಿನ, ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಆಗಾದಮೇಲೆ ನಿಮ್ಗೆ ಎಷ್ಟು ಬೇಕು ನೀರು ಗೊಜ್ಜು ಅಷ್ಟನ್ನ ಸೇರಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ, ಬೇಕಂದರೆ ನೀವು ಗರಂ ಮಸಾಲನ ಸೇರಿಸ್ಕೋಬೋದು. ಅದಾದಮೇಲೆ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿಲಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದಾದಮೇಲೆ ಅದ್ರ ಜೊತೆಗೆ ಚಪಾತಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಗಲೇ ಚಪಾತಿ ಹಿಟ್ಟು ಕಲಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ನಾನು ಮಾಡಿದ್ದು ಡ್ರೈ ಚಪಾತಿ, ಯಾವುದೇ ರೀತಿ ಆಯಿಲ್ನ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಅದ್ರ ಜೊತೆಗೆ ಮೊಟ್ಟೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕಿ ಅದ್ರ ಮೇಲೆ 3 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡು ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟ್ನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಚಪಾತಿ, ಚೌಳಿಕಾಯಿ ಪಲ್ಯ, ಹಾಫ್ ಬಾಯ್ಲ್ಡ್ ಎಗ್ ಆಮ್ಲೆಟ್ ಸೂಪರ್ ಆಗಿತ್ತು ಊಟ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.